ಲೇಪಲ್ಲು ಹೇಗಿದ್ದು ಅನಿತಾ ಒಪ್ಕೊಂಡಿದ್ದಾಳೆ. ನಾವಿನ್ ಇದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮದ್ವೆ ಆದ್ರೆಷ್ಟು ಬಿಟ್ರೆಷ್ಟು ನಾವು ಅವಳಿಗೆ ಸಪೋರ್ಟ್ ಮಾಡೋಣ. ನಿನ್ ಜೀವನನೂ ಚೆನ್ನಾಗ್ತದೆ ಕಡೆ. ಈ ತಾಳಿ ಅನ್ನೋದು ನನ್ ಜೀವನದಲ್ಲಿ ಬರೀ 3 ಗಂಟೆ ಉಳ್ದಿಲ್ಲ, ಬದಲಾಗಿ ಹೊಸ ನಂಟನ್ನೇ ಸೃಷ್ಟಿ ಮಾಡ್ತು, ತಾಳ್ಮೆನ ಕಲಿಸ್ತು, ಭಾವನೆಗಳ ಬೆಸುಗೆಗೆ ಕಾರಣ ಆಯ್ತು. ಒಟ್ನಲ್ಲಿ ಹೇಳ್ಬೇಕಂದ್ರೆ ಹೊಸ ಝಾನ್ಸಿನೇ ಸೃಷ್ಟಿ ಮಾಡ್ತು. ಗಂಡು ಜಾತಿನೇ ದ್ವೇಷ ಮಾಡ್ತಾ ಅವ್ರನ್ನೆಲ್ಲ ನನ್ ಬೆಡ್ಲಲ್ಲಿ ಆಟಾಡ್ಸ್ಬೇಕು ಅಂತ ಅನ್ಕೊಂಡೆ. ಆ ಕಾರಣಕ್ಕೆ ಏನು ಈ ತಾಳಿ ಅವಶ್ಯಕತೆ ಇದ್ಯೋ ಇಲ್ವೋ ಅಂತ ಇದ್ರ ಬೆಲೆ ತಿಳ್ಕೊಳ್ದೆ ನನ್ ಬೆಡ್ಲಲ್ಲೇ ಆಡಿಸ್ತಿದ್ದೆ. ಆದ್ರೆ ಇದ್ರ ಬೆಲೆ ಏನು, ಕುಟುಂಬದ ಬೆಲೆ ಏನು, ಪ್ರೀತಿ ಅಂದ್ರೆ ಏನು ಅಂತ ರಾಘು ನನಗೆ ಅರ್ಥ ಮಾಡಿಸ್ತ. ಈಗ ರಾಘು ನನ್ನ ಬಿಟ್ಟು ಹೋಗಿರ್ಬೋದು, ಆದ್ರೆ ನಾನು ಅವನ್ನ ಬಿಟ್ಟಿಲ್ಲ. ಯಾಕಂದ್ರೆ ನನ್ ಜೀವನದಲ್ಲಿ ಬೇರೆ ಯಾವ ಗಂಡಸಿಗೂ ಪ್ರವೇಶವಿಲ್ಲ. ನನ್ ಜೀವನದಲ್ಲೆಲ್ಲ ಆಗಿದ್ದು ಅಚಾನಕ್ಕಾಗಿ, ಆಕಸ್ಮಿಕವಾಗಿ, ಅನಿರೀಕ್ಷಿತವಾಗೇ ಇರ್ಬೋದು. ಆದ್ರೆ ಅದ್ಯಾವುದು ಮರೆಯಕ್ ಆಗದೆ ಇರೋದು. ಸೊ ಯಾವ ಗಂಡಿಗೂ ಪ್ರವೇಶ ಇಲ್ಲ. ಒಂದ್ ವೇಳೆ ರಾಘು ವಾಪಸ್ ಬಂದ್ರೆ ಅದು ಕನ್ಸಿಗೂ ಮೀರಿದ ಕಲ್ಪನೆ ಚಾರು. ಯಾಕಂದ್ರೆ ರಾಘು ನನ್ ಜೀವನದಲ್ಲಿ ಬರಲ್ಲ. ಅವನ್ ಜಾಗನ ಬೇರೆ ಯಾರು ತುಂಬೋದಕ್ ಸಾಧ್ಯ ಇಲ್ಲ ಅನ್ನೋದಕ್ ಸಾಕ್ಷಿನೇ ಈ ತಾಳಿ. ಏನಮ್ಮ ಹೇಳ್ತಾ ಇದೀಯಾ? ನೀನ್ ತಮಾಷೆ ಮಾಡ್ತಾ ಇಲ್ಲ ತಾನೆ? ಇಲ್ಲ, ನಾನೇನಿಗೆ ತಮಾಷೆ ಮಾಡ್ಲಿ? ನಾನೇ ಮದ್ವೆ ಮಾಡ್ಕೊಳಲ್ಲ. ಯಾಕನಿತ ಅವ್ರೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನಿನ್ನೆ ತಾನೇ ನನ್ನ ಕೈ ಹಿಡ್ಕೊಂಡು ಹಾಸ್ಪಿಟಲ್ಗೆ ಹೇಳ್ಕೊಂಡು ಹೋಗಿ ಅಲ್ಲಿ ರಾಘವ್ರಿಗೆ ಏನಾದ್ರೂ ತೊಂದರೆ ಇಲ್ಲ, ನಾ ಅವ್ರನ್ನೇ ಮದ್ವೆ ಆಗ್ತೀನಿ ಅಂತ ಹಠ ಮಾಡಿದ್ರಿ. ನಮ್ಮ ಅನಿತಾ ಸದ್ಯದ ಪರಿಸ್ಥಿತಿಯಲ್ಲಿ ಈ ಮದುವೆ ಬೇಡ ಅಂತ ಹೇಳ್ತಾ ಇರೋದು. ಯಾಕಂದ್ರೆ ರಾಘು ಇಂಥ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಈ ಸಂಭ್ರಮ ಎಲ್ಲ ಬೇಕಾ ಅಂತ. ಇಲ್ಲ, ಇವತ್ ಮಾತ್ರ ಅಲ್ಲ, ಇನ್ನು ಯಾವತ್ತು ನನಗೆ ಮದ್ವೆ ಬೇಡ ಬೇಡ. ಕಾಲಿಲ್ಲದ ಹೆಜ್ಜೆಗೆ ಜೊತೆಯಾಗಕ್ ನನ್ನ ಮನ್ಸು ಒಪ್ತಾ ಇಲ್ಲ. ನಮ್ಮಣ್ಣ ಕಾಲಿನ ಸ್ವಾಧೀನ ಕಳ್ಕೊಂಡಿರ್ಬೋದು, ಆದ್ರೆ ನಿನ್ ಜೊತೆ ಬಾಳೋ ಕನ್ಸನ್ನ ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದಾನೆ. ಕನಸ್ ಜೊತೆ ಬಾಳೋದಕ್ಕಾಗಲ್ಲ ಸಂಗೀತ. ಬಿ ಪ್ರಾಕ್ಟಿಕಲ್. ಇಂಥ ಪರಿಸ್ಥಿತಿಲಿರೋ ಇವ್ರ್ ಕಟ್ಟೋ ತಾಳಿಗ್ ನನ್ ಕೊರಳೊಡ್ಡಿ ಈ ತಾಳಿಯಿಂದ ನನ್ ಬಾಳ್ನ ಬಂಧನದ ಬೇಲಿ ಮಾಡ್ಕೊಳಕ್ ನನಗೆ ಇಷ್ಟ ಇಲ್ಲ. ಕಂಡು ಕಂಡು ನನ್ನ ಹಳ್ಳಕ್ ಬೀಳೋಕ್ ಸಾಧ್ಯ ಇಲ್ಲ. ಇಂಥ ಸ್ಥಿತಿಲಿರೋರ್ನ ಕಟ್ಕೊಂಡು ನನ್ ಜೀವನ ಪೂರ್ತಿ ನಾಳೋದಕ್ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅಲ್ಲ ಅನಿತಾ ಅವ್ರೆ, ನಿನ್ನೆ ನೋಡಿದ್ರೆ ಹಾಗೆ ಹೇಳಿದ್ರಿ. ಏನೋ ಚಿಕ್ಕ ಆಕ್ಸಿಡೆಂಟ್ ಆಗಿದೆ, ಸಣ್ಣ ಪುಟ್ಟ ಏಟ್ ಆಗಿರುತ್ತೆ, 10-15 ದಿನ ರೆಸ್ಟ್ ಮಾಡಿದ್ರೆ ಹುಷಾರಾಗ್ತಾರೆ ಅಂತ ಆಗ ಹೇಳ್ದೆ. ಆದ್ರೆ ಇವಾಗ ಇಡೀ ಜೀವಮಾನನೇ ಬೆಡ್ ಮೇಲೆ ಕಳಿಯೋರ್ ಜೊತೆ ನಾನು ಹೇಗ್ ಬಾಳಕ್ಕಾಗುತ್ತೆ? ಅನಿತಾ, ನಮ್ ರಾಘು ತುಂಬಾ ಒಳ್ಳೆ ಹುಡ್ಗನಮ್ಮ. ಆ ದೇವ್ರು ಅವನ್ಗೆ ಅನ್ಯಾಯ ಮಾಡ್ದ ಅಂತ ನೀನು ಅವನ್ಗೆ ಅನ್ಯಾಯ ಮಾಡ್ಬೇಡ ಕಣಮ್ಮ. ಒಳ್ಳೆತನ ಜೀವನ ಮಾಡೋದಕ್ ಬರಲ್ಲ, ಅದು ನೀತಿ ಹೇಳೋದಕ್ ಮಾತ್ರ. ಮೊದ್ಲೇ ಹೇಳಿಲ್ವಾ, ನೀತಿಗ್ ನೋಟವಿಲ್ಲ, ಲಾಭಕ್ ಲೆಕ್ಕ ಇಲ್ಲ ಅಂತ. ಒಟ್ನಲ್ಲಿ ಗುಣವಂತಂಗೂ ಗಂಡಾಂತರ ಬಂದ್ರೆ ಗುಂಡಿಗ್ ನೂಗ್ತಾರೆ ಅನ್ನೋ ಮಾತನ್ನ ಸತ್ಯ ಮಾಡ್ಬಿಟ್ಟೆ ಅಲ್ವಾ ಅನಿತಾ? ಜೀವನನ ನಿಮ್ ಆಂಗಲ್ ಅಲ್ಲಿ ನೋಡ್ಬೇಡಿ, ಈ ಕಾಲಕ್ ತಕ್ಕನಂಗ್ ನೋಡಿ. ಅನಿತಾ, ನೀನ್ ಅಣ್ಣನ್ನ ತುಂಬಾ ಇಷ್ಟಪಟ್ಟಿದ್ಯಲ್ವಾ? ಪಲ್ಲವಿ, ಇಷ್ಟನೇ ಬೇರೆ, ಜೀವನಾನೇ ಬೇರೆ. ಇಷ್ಟಪಟ್ಟಿದೀನಿ ಅಂತ ಹೇಳಿ ಲೈಫ್ ಲಾಂಗು ಕಷ್ಟ ಪಡಕ್ಕಾಗತ್ತಾ? ಕಾಲ್ ಕಳ್ಕೊಂಡಿರೋ ಸೇವೆ ಮಾಡ್ಕೊಂಡು ನಾನ್ ಬದುಕೋದಕ್ಕಾಗತ್ತಾ? ನನಗೂ ನಂದೇ ಆದ ಆಸೆ ಆಕಾಂಕ್ಷೆಗಳಿದಾವೆ. ಜೀವನದ ಬಗ್ಗೆ ತುಂಬಾ ಕನ್ಸ್ ಕಟ್ಕೊಂಡಿದೀನಿ. ಅದನ್ನೆಲ್ಲ ಬಲಿ ಕೊಡೋದಕ್ಕಾಗತ್ತಾ? ಎಲ್ಲದಕ್ಕಿಂತ ಜೀವನನೇ ಮುಖ್ಯ. ನಮ್ಮಣ್ಣನೇ ಬೇಕು ಅಂತ ಹಠ ಮಾಡ್ತಿದ್ದಲ್ಲ ಅನಿತಾ? ಹೌದು, ಮಾಡ್ದೆ. ಕೈ ಕಾಲೆಲ್ಲ ನೆಟ್ಟಗಿದಾವೆ, ಮದ್ವೆ ಮಾಡ್ಕೊಂಡ್ರೆ ಸಂತೋಷವಾಗಿರ್ತೀನಿ ಅನ್ನೋ ಕಾರಣಕ್ಕೆ.
ಸಂತೋಷನೇ ಬಲಿ ಕೊಡ್ಬೇಕಾಗುತ್ತೆ. ಅಂದ್ಮೇಲೆ ಈ ಮದ್ವೆ ಏನಕ್ ಬೇಕು? ಅಲ್ಲಮ್ಮ, ಮದ್ವೆ ಮನೇಲಿ ನಿಂತು ಕೊನೆ ಕ್ಷಣದಲ್ಲಿ ಹೀಗೆ ಹೇಳಿದ್ರೆ ಹೇಗೆ? ಇನ್ನು ತಾಳಿ ಕಟ್ಟಿಸ್ಕೊಂಡಿಲ್ಲ, ಮದ್ವೆ ಆಗಿಲ್ಲ ತಾನೆ. ಅನಿತಾ, ನಮ್ಮ ಅಣ್ಣನ್ ಜೊತೆ ಎಂಗೇಜ್ಮೆಂಟ್ ಆಗಿದ್ ದಿನಾನೇ ನಾನು ಅವ್ನ್ ಹೆಂಡತಿ ಆಗೋದೆ. ನಾನ್ ಬದುಕುದ್ರು ಸತ್ರು ಅವನ್ ಜೊತೆನೆ ಅಂತ ಹೇಳ್ತಿದ್ದೆ ಅಷ್ಟೇ. ಆದ್ರೆ ನಾನೇನ್ ಜೊತೆಲಿ ಸಂಸಾರ ಮಾಡ್ತಿರ್ಲಿಲ್ಲ ಅಲ್ವಾ? ಅವನೇ ಬೇಕು ಅಂತ ಹೋರಾಟ ಗಲಾಟೆ ಮಾಡ್ದೆ. ಯಾಕೆಂದ್ರೆ ಕೈ ಕಾಲ್ ನೆಟ್ಟಗಿದಾವೆ ಅಂತ. ಹೀಗಾಗುತ್ತೆ ಅಂದಿದ್ರೆ ನಾನ್ ಯಾಕೆ ಹಠ ಮಾಡ್ತಿದ್ದೆ? ಜನರ ಮುಂದೆ ಈ ರೀತಿ ಮಾತಾಡ್ತಾ ಇದೀಯಲ್ಲ, ಅವ್ರು ಏನ್ ತಿಳ್ಕೊಳ್ತಾರೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀಯಾ? ಜನದ ವಿಷಯ ಬಿಡ್ರಿ, ಅವ್ರು ಹೇಗಿದ್ರು ಮಾತಾಡ್ತಾರೆ. ಅವ್ರಿಗೋಸ್ಕರ ಬದುಕೋದಕ್ಕಾಗತ್ತಾ? ನಾನ್ ನನ್ನಿಷ್ಟದಂಗೆ ಬದುಕ್ತೀನಿ ಹೊರತು ಜನದಿಷ್ಟಗೋಸ್ಕರ ಅಲ್ಲ. ನೋಡಮ್ಮ, ಹಾಗೆಲ್ಲ ಹೇಳ್ಬೇಡ. ನಾವೆಲ್ಲರೂ ಇದೀವಿ, ರಾಘುನ ನಾವೆಲ್ಲ ನೋಡ್ಕೊಂತೀವಿ. ಅವನ್ ಬಾರ ನಿನ್ಗಾಗಲ್ಲಮ್ಮ. ಏನ? ರಾಘವೇಂದ್ರ ಅವ್ರ ಭಾರ ಆಗಲ್ವಾ? ಅವ್ರ ವಿಷಯ ಬಿಡಿ, ನೀವ್ಗಳ ಮನೇಲಿರೋ ದೊಡ್ಡ ಭಾರಗಳು. ಒಂದು ಮೂಲೆಯಲ್ಲಿ ಬಿತ್ಕೋಬೇಕಾಗಿರೋ ಮುದುಕಿ ನನಗೆ ಅಧಿಕಾರ ಚಲಾಯಿಸಕ್ ಬರ್ತಾಳೆ. ಇನ್ ನೀವಿಬ್ರು ದಂಡ ಪಿಂಡಗಳ ತರ ಆ ಮನೇಲಿ ಬಿದ್ದಿದ್ದೀರಾ. ರಾಘವೇಂದ್ರ ಅವ್ರ ಸೇವೆ ಜೊತೆಗೆ ನಿನ್ 3 ಜನದ ಸೇವೆ ಮಾಡಕ್ಕೆ ಆ ಮನೆ ಕೆಲ್ಸದೊಳ್ ಬರ್ಬೇಕಷ್ಟೇ. ಅನಿತಾ ಅವ್ರೆ, ಪ್ರೀತಿ ಸಂಬಂಧ ಅಂದ್ರೆ ಇಷ್ಟೇನಾ? ಒಂದು ಹೆಣ್ಣಿಗೆ ಒಂದು ಗಂಡು ಉಂಗುರ ತೊಡ್ಸಿದ ದಿನಾನೇ ಒಂದ್ ರೀತಿ ಗಂಡ ಹೆಂಡ್ತಿನೇ ಅಲ್ವಾ? ನೀವ್ ಈ ರೀತಿ ಮಾಡಿದ್ರೆ ಸಂಬಂಧಗಳಿಗೆ ಅರ್ಥ ಏನು? ರೇ, ಫಿಲಾಸಫಿಗಳೆಲ್ಲ ಕೇಳೋದಿಕ್ಕಷ್ಟೇ ಚಂದ, ಪ್ರಾಕ್ಟಿಕಲ್ ಆಗಿ ಬದುಕೋದಕ್ಕಲ್ಲ. ಇದನ್ನೆಲ್ಲ ನನ್ನ ಹತ್ರ ಹೇಳೋದಕ್ ಬರ್ಬೇಡಿ, ಬೇರೆ ಯಾರ ಹತ್ರನಾರು ಇಟ್ಕೊಳ್ಳಿ. ಏನಮ್ಮ ಈ ರೀತಿ ಮಾತಾಡ್ತಾ ಇದೀಯಾ? ಇದುವರೆಗೂ ರಾಘವನೇ ನನ್ ಜೀವನ ಅಂತಿದ್ರೆ ಅದು ರಾಘು ಜೊತೆನೆ ಅಂತ ಹೇಳ್ತಿದ್ದೆ. ಜೀವನ ಚೆನ್ನಾಗಿರುತ್ತೆ ಅಂತ ಹಾಗೆ ಹೇಳ್ತಿದ್ದೆ ಹೊರತು ನನ್ ಜೀವನನೇ ಸರ್ವನಾಶ ಮಾಡ್ಕೊಳ್ಳೋದಕ್ಕಲ್ಲ. ಏನಮ್ಮ, ನೀನ್ ಕೈ ಕಾಲ್ ಬಿದ್ದೋಗಿ ನೀನ್ ಇದೇ ಪರಿಸ್ಥಿತಿ ಇರುವಾಗ್ಲೇ ತಾನೆ ನಮ್ ರಾಘು ನಿನ್ನ ಮದ್ವೆ ಆಗಕ್ ಒಪ್ಕೊಂಡಿದ್ದು. ಅದು ಇವ್ರಿಗೆ ಅವಶ್ಯಕತೆ ಇತ್ತು, ಅನಿವಾರ್ಯ ಆಗಿತ್ತು. ತನ್ ತಂಗಿ ಮದ್ವೆ ಮಾಡ್ಬೇಕು, ಅವಳ ಜೀವನನ ಸರಿ ಮಾಡ್ಬೇಕು ಅಂತ ಸ್ವಾರ್ಥಕ್ಕೆ ಒಪ್ಕೊಂಡಿದ್ದು ಅಷ್ಟೇ. ಹಾಗಿದ್ರೆ ನಿನ್ಗೆ ನಿಮ್ ಅಣ್ಣನ್ ಜೀವನ ಸರಿ ಹೋಗ್ಬೇಕು ಅನ್ನೋದಿಲ್ವಾ? ನಿಮ್ ಅಣ್ಣನ್ಗೋಸ್ಕರ ತ್ಯಾಗ ಮಾಡು. ಅಂತ ಹುಚ್ಚು ನನಗಿಲ್ಲಮ್ಮ. ಯಾರಿಗೋಸ್ಕರ ನನ್ ಜೀವನ ಹಾಳು ಮಾಡ್ಕೊಳ್ಳೋ ಮುಟ್ಟಾಳಿ ನಾನಲ್ಲ. ಹಾಗಿದ್ರೆ ನೀನ್ ನಮ್ಮನೆಗ್ ಬಂದಿದ್ದು ನಾನ್ ಮದ್ವೆ ಆದ್ರೆ ಇವನನ್ನೇ ಮದ್ವೆ ಆಗೋದು ಅಂತ ಚಾಲೆಂಜ್ ಮಾಡಿದ್ದು? ಆ ಜಾನ್ಸಿನ ಓಡಿಸ್ಬೇಕು, ಅವಳ ವಿರುದ್ಧ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ. ಆದ್ರೆ ನಾವ್ ಪ್ರತಿಯೊಂದ್ ವಿಷಯಕ್ಕೂ ನಿನ್ ಸಪೋರ್ಟ್ ಮಾಡ್ವಿ ತಾನೆ. ನಾನ್ ನಿಮ್ ಮನೆ ಸೊಸೆ ಆಗ್ಬೇಕು, ನಿಮ್ ಮಗಳು ಜೀವನ ಸರಿ ಹೋಗಿ ಅವಳ ಗಂಡನ್ ಮನೆ ಸೇರ್ಬೇಕು ಅನ್ನೋ ಸ್ವಾರ್ಥ ನಿಮ್ಮಲ್ಲಿತ್ತು. ನಿಮ್ ಸ್ವಾರ್ಥಕ್ಕೋಸ್ಕರ ನೀವ್ ಸಪೋರ್ಟ್ ಮಾಡಿದ್ರಿ ಅಷ್ಟೇ. ನಿಮ್ಗಳಿಗೆ ಆ ಅನಿವಾರ್ಯತೆ ಇತ್ತು, ಆದ್ರೆ ನನಗಿಲ್ಲ. ನಾನು ನನ್ ಗಂಡನ್ ಜೊತೆ ಹಕ್ಕಿಯಾಗಿ ಹಾರಾಡ್ಬೇಕು ಅಂತ ಕನ್ಸ್ ಕಟ್ಕೊಂಡಿದೀನಿ. ಈ ರೀತಿ ಮೂಲೆಯಲ್ಲಿ ಕೂತಿರೋರ್ ಸೇವೆ ಮಾಡ್ತೀನಿ ಅಂತ ಅಲ್ಲ. ನಾವೆಲ್ಲರೂ ಸೇರಿ ನಿನ್ನನ್ನು ಗೆಲ್ಸಿದ್ವಲ್ಲ ಅನಿತಾ. ನೀನೇ ನಮ್ಮನೆ ಸೊಸೆ ಅಂತೇಳಿ ನಿನ್ ಜೊತೆ ಹೆಜ್ಜೆ ಹೆಜ್ಜೆಗೂ ನಾವು ನಿಂತಿದ್ವಲ್ಲ. ಅವತ್ ಗೆಲ್ಸಿದ್ರಿ ಅಂತ ಹೇಳಿ ಇವತ್ತು ಸೋಲು ಅಂತ ಹೇಳ್ತಾ ಇದ್ದೀರಾ? ನೋ, ನೆವರ್. ನಾನು ಗೇಮ್ ಅಲ್ಲೇ ಸೋಲ್ಬಾರ್ದು ಅನ್ನೋಳು ಇನ್ ಲೈಫ್ ಅಲ್ಲಿ ಸೋತೋಗ್ತೀನಾ? ಇವ್ರನ್ನ ಮದ್ವೆ ಮಾಡ್ಕೊಳ್ಳೋದು ಒಂದೇ, ಯಾವ್ದಾದ್ರು ಹಾಳ್ ಬಾವಿಗೆ ಹೋಗಿ ಬೀಳೋದು ಒಂದೇ. ಹೌದು ಅನಿತಾ, ನೀನು ಹೇಳ್ತಾ ಇರೋದೆಲ್ಲ ಸತ್ಯ. ನಿನ್ನ ಮನಸ್ಥಿತಿ ನನಗೆ ಅರ್ಥ ಆಗತ್ತೆ. ನೀನು ನಂತರ ಯೋಚನೆ ಮಾಡದೆ ನಿನ್ನ ಆಸೆ ಕನಸುಗಳನ್ನ ನೇರವಾಗಿ ಹೇಳ್ತಾ ಇದೀಯ. ನಾನು ನನ್ನ ತಂಗಿಗೋಸ್ಕರನೇ ನಿನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡೆ. ಅವಳ ಜೀವನ ಚೆನ್ನಾಗಿರಬೇಕು ಅಂತ
ನನ್ನ ಜೀವನನ ತ್ಯಾಗ ಮಾಡಕ್ ನಿಂತ್ಕೊಂಡೆ. ಅದೇ ತಂಗಿಗೋಸ್ಕರನೇ ಕೇಳ್ತಾ ಇದ್ದೀನಿ. ನೀನು ನಿಮ್ಮ ಅಣ್ಣಂಗೋಸ್ಕರ ತ್ಯಾಗ ಮಾಡು. ಅವನಿಗೋಸ್ಕರ ನಾನ್ ಯಾಕೆ ತ್ಯಾಗ ಮಾಡ್ಲಿ? ಇನ್ನೊಬ್ರಿಗೋಸ್ಕರ ತ್ಯಾಗ ಮಾಡಿ ತ್ಯಾಗ ಜೀವಿ ಅನ್ನಿಸ್ಕೊಳ್ಳೋ ಕರ್ಮ ನನಗಿಲ್ಲ. ಆದ್ರೆ ನಿಮ್ಮ ಅಣ್ಣ ನಿನ್ಗೋಸ್ಕರನೇ ಮದುವೆ ಆಗಿದ್ರು. ನನ್ ಪ್ರೀತಿನ ದೂರ ಮಾಡ್ಕೊಂಡಿದ್ದಂತಾನೆ. ಇವಾಗ ನೀನು ನನ್ನನ್ ಮದ್ವೆ ಮಾಡ್ಕೊಂಡ್ರೆ ಅಲ್ವಾ ನನ್ನ ತಂಗಿ ನಿಮ್ ಮನೆಗ್ ಬರೋದಿಕ್ಕಾಗದು? ನಾನೇನ್ ಎಮೋಷನಲ್ ಫೂಲ ಆ ರೀತಿ ನಿರ್ಧಾರ ಮಾಡಕ್ಕೆ? ಪಲ್ಲವಿ ನಮ್ಮ ಮನೆಗ್ ಬರೋಕೆ ನಾನೇನ್ ಮದ್ವೆ ಆಗ್ಬೇಕು ಅಂತಿಲ್ಲ. ಅವಳು ಇವತ್ತೇ ನಮ್ಮ ಮನೆಗ್ ಬಂದು ನಮ್ಮ ಅಣ್ಣನ್ ಜೊತೆ ಜೀವನ ಮಾಡ್ಲಿ. ಲೇ ಪಲ್ಲು, ಹೇಗಿದ್ದು ಅನಿತಾ ಒಪ್ಕೊಂಡಿದ್ದಾಳೆ. ನಾವಿನ್ ಇದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮದ್ವೆ ಆದ್ರೆಷ್ಟು ಬಿಟ್ರೆಷ್ಟು. ನಾವು ಅವಳಿಗೆ ಸಪೋರ್ಟ್ ಮಾಡೋಣ. ನೀ ಜೀವನನ ಚೆನ್ನಾಗಿ ಕಡೆ. ಸರಿ ಅಮ್ಮ. ಏನೇ ಅಕ್ಕ ಸುಮ್ನೆ ನಿಂತಿದ್ಯಾ? ಇವಾಗ ಹೇಳು, ನಮ್ಮ ಅಣ್ಣನ್ ಮದ್ವೆ ಆದ್ರೆ ಮಾತ್ರ ನಾನ್ ನಿಮ್ ಮನೆಗ್ ಬರೋದು ಅಂತ. ಅದನ್ನ ನಾನ್ ಹೇಗೆ ಹೇಳಕ್ಕಾಗತ್ತೆ ಸಂಗೀತ? ಅದ್ ಅವಳ ಜೀವನ, ಅವಳ ಇಷ್ಟ. ಮತ್ತೆ ಅಣ್ಣ ನಿನ್ನಿಷ್ಟಕ್ಕೋಸ್ಕರ ತನ್ನ ಜೀವನನ ತ್ಯಾಗ ಮಾಡೋದಕ್ಕೆ ಸಿದ್ಧ ಆಗಿದ್ನಲ್ಲ. ಇವ್ಳು ಯಾವ ಸ್ಥಿತಿಲಿ ಇದ್ಲು ಅಂತಾನೋ ಯೋಚನೆ ಮಾಡ್ದೆ ಇವಳ ಮದ್ವೆ ಆಗೋಕ್ ಹೊರಟಿದ್ದ. ಅದೇ ಪ್ರೀತಿ ಇವಾಗ ನಿನಗಿಲ್ವಾ? ಅವತ್ತು ಅವನ್ ಜೀವನ ಅವನಿಷ್ಟ ಅಂತ ಹೇಳಲೇ ಇಲ್ಲ ನೀನು. ನಿನ್ ಬಾಯಿ ಮುಚ್ಕೊಂಡ್ ಸುಮ್ನೆ ನಿಂತ್ಕೊಳೆ. ದೊಡ್ಡವ್ರು ಮಾತಾಡ್ಬೇಕಾದ್ರೆ ಮಧ್ಯೆ ಬಾಯಿ ಹಾಕಿ ಹಾಕ್ತಿಯಾ? ಈಗ ಅವಳು ಹೇಳ್ತಿದ್ದಾಳ ತಾನೆ ಪಲ್ಲವಿ ಗಂಡನ ಜೊತೆ ಬದುಕ್ಲಿ ಅಂತ. ಇವಳ ಬಾಯಿ ಯಾಕೆ ಮುಚ್ಚಿಸ್ತಾ ಇದೆಯಾ ಮಂಜುಳಾ? ಅವತ್ತು ಇವನು ತಂಗಿ ಜೀವನನ ಸರಿ ಮಾಡ್ಬೇಕು ಅಂತ ಅಂದ್ಕೊಂಡ್ ಹಾಗೇನೆ ಪಲ್ಲವಿನೂ ನಿಂತ್ಕೊಳ್ಳಿ ಬಿಡು. ಅಲ್ಲತ್ತೆ, ಬಲವಂತವಾಗಿ ಒಬ್ಬರ ಮೇಲೆ ನಿರ್ಧಾರ ಹೇಗ್ ಹೊರಿಸ್ತೀರಾ? ಪಾಪ ಅನಿತಾ ಹೇಳೋದ್ರಲ್ಲೂ ತಪ್ಪೇನಿದೆ. ಒಂದ್ ಹೆಣ್ಣಾಗಿ ಅವಳಿಗೂ ಆಸೆ ಕನ್ಸುಗಳು ಇರುತ್ತಲ್ವತ್ತೆ. ಒಂದ್ ವೇಳೆ ಅನಿತಾ ಏನಾದ್ರೂ ಅಣ್ಣನ್ ಜೊತೆ ಮದ್ವೆ ಆಗಿದ್ರೆ ಅವಳೇನ್ ಬಿಟ್ಟು ಹೊಡೋಗ್ತಿದ್ಲ ಇಲ್ಲ ತಾನೆ? ಕೊನೆವರೆಗೂ ಅಣ್ಣನ್ ಜೊತೆ ಇದ್ದು ಅವನಿಗೆ ಸೇವೆ ಮಾಡಿರೋಳು. ಯಾಕಂದ್ರೆ ಅಷ್ಟು ದೊಡ್ಡ ಗುಣ ಅವಳ್ದು. ಮದ್ವೆಗೂ ಮುಂಚೆನೆ ಈ ರೀತಿ ಆಗಿದೆ ಅಂದ್ಮೇಲೆ ಅವಳು ಯೋಚನೆ ಮಾಡ್ಬೇಕಾಗಿದೆ.